ನಮಸ್ಕಾರ. ಏನಿವತ್ತು ನಾವು ಕೆನರಾ ಬ್ಯಾಂಕ್ ಕನೆಗಳ ಶಾಖೆಗೆ ಬಂದಿದ್ದು. ಹೊನ್ನೇಗೌಡನಹಳ್ಳಿ ಗ್ರಾಮದ ಶಂಕರ್ ಎಂಬುವರ ಚಿನ್ನವನ್ನ ಈ ಕೆನರಾ ಬ್ಯಾಂಕ್ ಕನೆಗಳ ಶಾಖೆಯಲ್ಲಿ ಅಡವಿಟ್ಟಿದ್ರು. ಏನು ಬೆಲೆ ಸಾಲ ಕಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ 1.5 ವರ್ಷದಿಂದ ಚಿನ್ನದಕ್ಕೆ ಒಂದು ಬಡ್ಡಿಯನ್ನು ಕಟ್ಟಿಸ್ಕೊಳ್ದೆ ಚಿನ್ನವನ್ನು ಸಹ ಕೊಡದೆ ಅವರು 1.5 ವರ್ಷದಿಂದ ಬಹಳ ತೊಂದರೆ ಆಗಿತ್ತು ಶಂಕರ್ ಅವ್ರಿಗೆ. ಈ ವಿಷಯ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಒಂದು ಸಂಘಕ್ಕೆ ಈ ವಿಷಯವನ್ನ ತಲುಪಿಸಿದ್ದಾರೆ. 13ನೇ ತಾರೀಕು ಬಂದು ಇದ್ರ ಬಗ್ಗೆ ಒಂದು ಅರ್ಜಿಯನ್ನ ಈ ಬ್ಯಾಂಕ್ನ ಮುಖ್ಯ ಅಧಿಕಾರಿಗಳಿಗೆ ನಾವು ಅರ್ಜಿಯನ್ನ ಕೊಟ್ಟಿದ್ವು. ಇವತ್ತು ಏನು ನಾವು ಚಿನ್ನವನ್ನು ಇವತ್ತು ಬಿಡಿಸ್ಕೊಟ್ಟಿದ್ದೀವಿ. ಏನು ರೈತರಿಗೆ ಬೆಲೆ ಸಾಲ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಚಿನ್ನಕ್ಕೆ ಬಡ್ಡಿನೂ ಕಟ್ಟಿಸ್ಕೊಳ್ದೆ ಚಿನ್ನವನ್ನ ಏನು ಇವರು ಇಟ್ಕೊಳ್ತಿದ್ರೆ ಇದು ಬಹಳ ಅಪರಾಧ ಹಾಗೂ ಸೂಚನೆಯ ಒಂದು ಸ್ಥಿತಿ ಅಂತ ಹೇಳ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಏನು ಬೆಲೆ ಸಾಲ ಕಟ್ಟದೇ ಇರೋಕ್ಕೆ ಮುಖ್ಯ ಕಾರಣ ಬರಗಾಲ ಇರ್ಬೋದು, ಇಲ್ಲ ಅತಿಯಾದ ಮಳೆಯಿಂದ ಫಸಲು ಕೈಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಬೆಲೆ ಸಾಲನ ರೈತರು ಕಟ್ಟಿದೇ ಇರಲ್ಲ. ಈ ಕಾರಣವನ್ನೇ ಒಂದು ಉದ್ದೇಶವಾಗಿ ಇಟ್ಕೊಂಡು ಇವರು ಆ ಬ್ಯಾಂಕಿನ ಅಧಿಕಾರಿಗಳು ಏನು ರೈತರ ಚಿನ್ನವನ್ನ ಬಡ್ಡಿನೂ ಸಹ ಕಟ್ಟಿಸ್ಕೊಳ್ದೆ ಅವರು ಚಿನ್ನವನ್ನ ಇವರು ಇಟ್ಕೊಳ್ತಿದ್ದಾರೆ. ಇದು ಬಹಳ ಒಂದು ತಪ್ಪು ಅಂತ ಈ ಮುಖಾಂತರ ತಿಳಿಸ್ಬೋದು. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇದು ಕನ್ನೇಗಾಲ ಕೆನರಾ ಬ್ಯಾಂಕ್ ಶಾಖೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನದು. ಇದೇ ಪಕ್ಕದ ಗ್ರಾಮ ಅಂತ ಹೊನ್ನೇಗೌಡನಹಳ್ಳಿ ಶಂಕರ್ ಅನ್ನುವರು ಇಲ್ಲಿ ಚಿನ್ನವನ್ನ ಅಡವಿಟ್ಟಿದ್ರು. ಅಡ ಇಟ್ಟಿದಂಥ ಚಿನ್ನವನ್ನ ಅವರು ಬೆಳೆ ಸಾಲಕ್ಕೆ ಇಟ್ಕೊಂಡು ಬೆಳೆ ಸಾಲ ತೀರೋವರೆಗೂ ಕೂಡ ನಾವು ನಿಮ್ಮ ಚಿನ್ನವನ್ನ ಕೊಡಲ್ಲ ಅಂತ ಇವರು ಹಠ ಮಾಡ್ತಿದ್ರು. ಹಾಗಾಗಿ ಅವರು ನಮ್ಮ ರೈತ ಸಂಘಕ್ಕೆ ಈ ಮಾಹಿತಿಯನ್ನು ತಿಳಿಸಿದ ಸಂದರ್ಭದಲ್ಲಿ ನಾವು 13ನೇ ತಾರೀಕು ಬಂದು ಇಲ್ಲಿ ಮುಖ್ಯ ಅಧಿಕಾರಿಗಳಿಗೆ ನಾವು ತಿಳಿಸಿದಂಥ ಸಂದರ್ಭದಲ್ಲಿ ಅವರು ನೀಡಲಾಗಲ್ಲ ಅಂತ ತಿಳಿಸಿದ್ರು. ಹಾಗೆ ನಮ್ಮ ಅಧ್ಯಕ್ಷರಿಗೆ ಮುಖಾಂತರ ಎಲ್ಲ ತಿಳಿಸಿದಂಥ ಸಂದರ್ಭದಲ್ಲಿ ಈಗ ತಕ್ಷಣ ನಾವು ಚಿನ್ನವನ್ನು ಕೊಡ್ತೀವಿ, ಬೆಳೆ ಸಾಲಕ್ಕೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು ರೈತ ಸಂಘದ ಒಂದು ಎಚ್ಚರಿಕೆಯಿಂದ ಇವತ್ತು ಅವರು ಚಿನ್ನವನ್ನು ಬಿಡಿಸ್ಕೊಟ್ಟಿದ್ದಾರೆ. ಏನು ಅಂದರೆ ಈ ನಮ್ಮ ಚಾಮರಾಜನಗರದಲ್ಲಿ ಬರಗಾಲ ಜಾಸ್ತಿ ಇದೆ, ಯಾಕಂದರೆ ಮಳೆ ವಾತಾವರಣ ಇಲ್ಲ. ಸಾಕಷ್ಟು ರೈತ ಬೆಂದೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಬೆಳೆ ಸಾಲಕ್ಕೆ ಚಿನ್ನ ಅಡವಿಟ್ಟಿರುವಂಥ ಅದನ್ನು ಕೂಡ ಈ ಥರ ಮಾಡಿದ್ರೆ ರೈತರಿಗೆ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಥಳೀಯ ಶಾಸಕರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಭಾಗದಲ್ಲಿ ಸಾಕಷ್ಟು ತೊಂದರೆ ಆಗಿದೆ, ಬರಗಾಲ ಬಂದಿದೆ. ರೈತರಿಗೆ ದಯವಿಟ್ಟು ಸೂಕ್ತವಾಗಿ ಅವರಿಗೆ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದಾರೆ ಅಥವಾ ಬೆಳೆ ಸಾಲ ಇದೆ ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ನಾವು ಈ ಮುಖಾಂತರ ಒತ್ತಾಯಿಸ್ತಿದ್ದೀವಿ ಬಂಧುಗಳೇ.